ಸಫಾರಿಯಿಂದ ತಪ್ಪಿಸಿಕೊಂಡಿದ್ದ ಕರಡಿ ಇದೀಗ ಪ್ರತ್ಯಕ್ಷ ಆಗಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ತಪ್ಪಿಸಿಕೊಂಡಿತ್ತು ಈ ಕರಡಿ. ಬಗ್ಗನದೊಡ್ಡಿ ಸಮೀಪದ ಇಟ್ಟಿಗೆ ಕಾರ್ಖಾನೆಯಲ್ಲಿ ಇದು ಪ್ರತ್ಯಕ್ಷವಾಗಿದೆ. ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿ ಸಮೀಪದ ಕಾರ್ಖಾನೆ ಬಳಿಯಲ್ಲಿ ಕರಡಿ ಪತ್ತೆಯಾಗಿದೆ. ಬನ್ನೇರುಘಟ್ಟ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರುವ ಗ್ರಾಮ ಇದು. ಈ ಗ್ರಾಮದ ಇಟ್ಟಿಗೆ ಕಾರ್ಖಾನೆ ಬಳಿಯಲ್ಲಿ ಈ ಕರಡಿ ಪ್ರತ್ಯಕ್ಷ ಆಗಿದೆ. ಇನ್ನು ಈ ಕರಡಿಯನ್ನ ಕಂಡು ಗ್ರಾಮಸ್ಥರಲ್ಲಿ ಆತಂಕ ಕೂಡ ಉಂಟಾಗಿತ್ತು. 3 ದಿನಗಳ ಹಿಂದೆ ಈ ಕರಡಿ ಸಫಾರಿಯಿಂದ ತಪ್ಪಿಸಿಕೊಂಡಿತ್ತು. ಇದೀಗ ಸಂಬಂಧಪಟ್ಟ ಸಿಬ್ಬಂದಿಗೆ ಮಾಹಿತಿಯನ್ನ ತಿಳಿಸಲಾಗಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಅಂತೂ ತಪ್ಪಿಸ್ಕೊಂಡಿದ್ದ ಕರಡಿ ಕಾಣೋಕೆ ಸಿಕ್ಕಿರೋದು. ಸೊ ಇದನ್ನ ಸರಿ ಹಿಡಿಯಲಾಗಿದೆಯಾ ಅಥವಾ ಹಿಡಿಯೋ ಕಾರ್ಯ ನಡೀತಾ ಇದೆಯಾ? ಏನಿದೆ ಅಪ್ಡೇಟ್ಸ್? ಖಂಡಿತ ಏನು ಕಳೆದ 3 ದಿನಗಳಿಂದ ಕರಡಿ ಸಫಾರಿಯಿಂದ ಈ ಒಂದು ಕರಡಿ ತಪ್ಪಿಕೊಂಡಿತ್ತು. ಏನೋ 3 ದಿನದಿಂದ ಕೂಡ ಈ ಕರಡಿ ಪತ್ತೆ ಆಗಿರಲಿಲ್ಲ. ಆದ್ರೆ ಇಂದು ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿ ಗ್ರಾಮದ ಏನು ಇಟ್ಟಿಗೆ ಫ್ಯಾಕ್ಟರಿ ಒಂದಲ್ಲಿ ಈ ಕರಡಿ ಕಾಣಿಸ್ಕೊಂಡಿದೆ. ಏನು ಕಳೆದ 3 ದಿನಗಳಿಂದಲೂ ಕೂಡ ಪಾರ್ಕ್ ಅಧಿಕಾರಿಗಳು ಏನು ಕರಡಿಯನ್ನ ಹುಡುಕತಕ್ಕಂತ ಪ್ರಯತ್ನವನ್ನ ಮಾಡ್ತಿದ್ರು. ಅದೇ ರೀತಿ ಏನು ಸ್ಥಳೀಯರು ಕೂಡ ಕರಡಿ ತಪ್ಪಿಸಿಕೊಂಡಿದ್ರಿಂದ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ರು. ಆದ್ರೆ ಈಗ ಕರಡಿ ಏನು ಬಗ್ಗನದೊಡ್ಡಿ ಗ್ರಾಮದ ಬಳಿ ಕಾಣಿಸ್ಕೊಂಡಿದ್ರಿಂದ ಏನು SOS ಸಿಬ್ಬಂದಿ ಹಾಗೂ ಪಾರ್ಕ್ ಅಧಿಕಾರಿಗಳ ತಂಡ ಈಗ ಕಾರ್ಯಾಚರಣೆಯನ್ನ ಆರಂಭಿಸಿದೆ. ಏನು ಕರಡಿ ಹಿಡಿಯಲು ಪ್ರಯತ್ನ ಮಾಡ್ತಿದೆ. ಏನು ಮುಖ್ಯವಾಗಿ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಪಾರ್ಕ್ ನಲ್ಲಿರುವ ಏನು ಕೇಜ್ಗಳ ಮುಖಾಂತರವಾಗಿ ಕರಡಿ ತಪ್ಪಿಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಪಾರ್ಕ್ ಅಧಿಕಾರಿಗಳ ಮತ್ತು ಈ SOS ಸಂಸ್ಥೆಯ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಏನು ಕಳೆದ 2 ದಿನಗಳಿಂದ ಕೂಡ ಹುಡುಕುವಂತ ಪ್ರಯತ್ನ ಮಾಡಿದ್ರು, ಎಲ್ಲೂ ಕೂಡ ಕರಡಿ ಪತ್ತೆ ಆಗಿಲ್ಲ. ಆದ್ರೆ ಇಂದು ಏನು ಬಗ್ಗನದೊಡ್ಡಿ ಗ್ರಾಮದ ಬಳಿ ಪತ್ತೆ ಆಗಿರೋದ್ರಿಂದ ಒಂದ್ ರೀತಿಯಲ್ಲಿ ಏನು ಸಾಕಷ್ಟು ಜನರು ಆ ಭಾಗದ ಜನರು ಪಾರ್ಕ್ ನ ಏನು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸುಮಾರು 13,000 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಹಳ್ಳಿಗಳು ಕೂಡ ಬರ್ತವೆ. ಆ ಹಳ್ಳಿಯಲ್ಲಿ ಸಾಕಷ್ಟು ಜನ ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಪಾರ್ಕ್ ಅಧಿಕಾರಿಗಳು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಿರೋದು ಅಂತಂದ್ರೆ ಏನು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ 13,000 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಕರಡಿ ಇರ್ತದೆ. ಆ ಕರಡಿ ಎಲ್ಲೂ ಕೂಡ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಿದ್ರು. ಆದ್ರೆ ಈಗ ಏನು ಬಗ್ಗನದೊಡ್ಡಿ ಗ್ರಾಮದ ಬಳಿ ಕಾಣಿಸ್ಕೊಂಡಿದ್ದರಿಂದ ಈಗ ಕರಡಿಯನ್ನ ಹಿಡಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸುಮಾರು 2 ತಂಡಗಳನ್ನ ರಚನೆ ಮಾಡಿಕೊಂಡು ಏನು ಕರಡಿಯನ್ನ ಹಿಡಿಯುವಂತ ಪ್ರಯತ್ನವನ್ನ ಈಗ ಪಾರ್ಕ್ ಅಧಿಕಾರಿಗಳು ಆರಂಭಿಸಿದ್ದಾರೆ ಅಂತ. ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.